ಧರ್ಮ ಅಧರ್ಮ ಸಂಕಷ್ಟವಾಯಿತು. ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು. ಧರೆಗೆ ವರುಣನ ಆಗಮನವಾಯಿತು. ಸರ್ವರು ಎಚ್ಚರ. ಸ್ನೇಹಿತರೆ ನಮಸ್ಕಾರ. ಈ ದೀಪಾವಳಿ ಹತ್ರ ಬಂತು ಅಂತ ಹೇಳಿದ್ರೆ ಕಾರಣಿಕದ ಭವಿಷ್ಯವಾಣಿಗಳ ಒಂದೊಂದು ಕಥೆಗಳು ಕೂಡ ತೆರೆದುಕೊಳ್ಳುತ್ತದೆ. ಅದರಲ್ಲೂ ಕೂಡ ಐತಿಹಾಸಿಕವಾಗಿ ಸಾಕಷ್ಟು ಹಿನ್ನೆಲೆ ಇರುವಂತಹ ಒಂದೊಂದು ಕ್ಷೇತ್ರದ ಕಾರಣಿಕ ವಾಣಿಯನ್ನು ಕೇಳಿದಾಗ ಸಹಜವಾಗಿ ಒಂದಷ್ಟು ಆತಂಕಗಳು ಕೂಡ ಬರುವಂಥದ್ದು ಇದ್ದೇ ಇದೆ. ಅದೇ ರೀತಿ ಈ ಬಾರಿ ಚಿಕ್ಕಮಗಳೂರು ಜಿಲ್ಲೆಯ ಬೀರೂರು ಪಟ್ಟಣದಲ್ಲಿರುವಂಥ ಕಡೂರು ತಾಲೂಕಿನ ಬೀರೂರು ಪಟ್ಟಣದಲ್ಲಿರುವಂತಹ ಮೈಲಾರಲಿಂಗನ ಕಾರಣಿಕ ಭಾರಿ ಭಯಂಕರವಾಗಿದೆ, ಭಾರಿ ಭಯಾನಕವಾಗಿದೆ. ಜೊತೆಗೆ ಭಯವನ್ನು ಹುಟ್ಟಿಸುವ ರೀತಿಯಲ್ಲಿದೆ, ಆತಂಕಕಾರಿಯೂ ಕೂಡ ಹೌದು. ಮುಂದಿನ ದಿನಗಳು ಅಷ್ಟು ಈಸಿಯಾಗಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಿದೆ. ಹಾಗಾದರೆ ದಶರಥ ಪೂಜಾರಿಗಳ ನುಡಿಗಳ ಪ್ರಕಾರ ಈ ಬಾರಿಯ ಭವಿಷ್ಯವಾಣಿ ಹೇಗಿದೆ, ಮುಂದಿನ ದಿನಗಳು ಎಷ್ಟು ಕರಾಳವಾಗಿದ್ದಾವೆ, ಈ ದೈವವಾಣಿ ಹೇಳೋದ್ರ ಪ್ರಕಾರ ಏನೆಲ್ಲ ಅವಘಡಗಳು ಮುಂದಿನ ದಿನಗಳಲ್ಲಿ ಸಂಭವಿಸುತ್ತೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಷ್ಟು ಜನ ಬಂದು ಇಲ್ಲಿ ಸೇರಿರುವಂಥದ್ದು ಮತ್ತು ಇಷ್ಟೆಲ್ಲ ಜನರು ಕೂಡ ಕಾಯ್ತಿರುವಂಥದ್ದು ಒಂದೇ ಒಂದು ಕಾರಣಕ್ಕೆ, ಅದು ಮೈಲಾರಲಿಂಗನ ಕಾರಣಿಕದ ವಿಸ್ಮಯದ ನುಡಿಯನ್ನು ಕೇಳೋದಕ್ಕೆ. ಒಂದು ಕಡೆ ಸಂತಸ, ಮತ್ತೊಂದು ಕಡೆ ಸಂಕಟ, ಎರಡೂ ಕೂಡ ಇದೆ. ಹೌದು, ಮೈಲಾರಲಿಂಗನ ಕಾರಣಿಕದ ವಿಸ್ಮಯವೇ ಆ ರೀತಿ. ಅದೊಂದು ವಿಪರ್ಯಾಸವೂ ಕೂಡ ಹೌದು, ವಿಸ್ಮಯವೂ ಕೂಡ ಹೌದು. ವಿಜಯದಶಮಿಗೆ ಹಾವೇರಿಯಲ್ಲಿ ಆದಂಥ ಕಾರಣಿಕ ನಾಡಿಗೆ ಸೌಖ್ಯವನ್ನು ಹೇಳಿದರೆ, ಚಿಕ್ಕಮಗಳೂರಿನ ಬೀರೂರಿನಲ್ಲಿ ನಡೆದಂಥ ಕಾರಣಿಕ ಭಯಾನಕ ಸುದ್ದಿಯನ್ನೇ ಕೊಡುತ್ತಿದೆ ಮತ್ತು ಒಂದು ಖಡಕ್ಕಾದಂಥ ಎಚ್ಚರಿಕೆಯನ್ನು ಕೂಡ ರವಾನಿಸಿದೆ. ಯುದ್ಧ ಭೀತಿಯ ಆತಂಕವನ್ನು ವಿವರಿಸಿದೆ. ಹೌದು, ಸಹಜವಾಗಿ ಈ ಮೈಲಾರಲಿಂಗನ ಕಾರಣಿಕವಾಣಿಯನ್ನು ಕೇಳೋದಕ್ಕೆ ಸಾವಿರಾರು ಜನ ನೆರೆದಿರ್ತಾರೆ, ಭಕ್ತಿಯಿಂದ ಬಂದಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಮುಂದಿನ ದಿನಗಳ ಬಗ್ಗೆ ಇಲ್ಲಿ ಕಾರಣಿಕವನ್ನು ನುಡಿಯಲಾಗ್ತದೆ ಅನ್ನುವಂಥ ಕಾರಣಕ್ಕೆ. ಇದೇ ರೀತಿ ಬೀರೂರಿನಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ನಡೆಯುವಂಥ ಕಾರಣಿಕವಾಣಿಯಂತೆ ಈ ಬಾರಿಯೂ ಕೂಡ ಕಾರಣಿಕವಾಣಿ ನಡೆದಿದೆ. ಮಹಾನವಮಿಯಂದು ನಡೆದಂತಹ ಮೈಲಾರಲಿಂಗನ ಕಾರಣಿಕ ಅಚ್ಚರಿಗೆ ಕಾರಣವಾಗಿದೆ. 400 ವರ್ಷದಿಂದ ಇಲ್ಲಿ ಕಾರಣಿಕದ ಸಂಪ್ರದಾಯ ಇದೆ. ಕಳೆದ 15 ವರ್ಷದಿಂದ ಕಾರಣಿಕವನ್ನು ನುಡಿತಿರುವಂತಹ ಗೊರವಯ್ಯನಾದಂತಹ ದಶರಥ ಪೂಜಾರಿ ಕಾರಣಿಕದ ನುಡಿಗಳನ್ನು ನೇರವಾಗಿ ಹೇಳೋದ್ರ ಮೂಲಕ ಇಲ್ಲಿ ಅಪಾಯದ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಅಂದರೆ ಮುಂದಿನ ದಿನಗಳು ನಾವು ನೀವು ಅಂದುಕೊಂಡಷ್ಟು ಈಸಿಯಾಗಿಲ್ಲ ಅನ್ನೋದನ್ನು ಇಲ್ಲಿ ಒಂದು ಸೂಚ್ಯವಾಗಿ ಈ ಕಾರಣಿಕವಾಣಿಯ ಮೂಲಕ ಹೇಳಲಾಗಿದೆ. ಹೌದು, ಹಾಗಾಗಿನೇ ಈ ಕಾರಣಿಕದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇರುವಂಥದ್ದು. ಹೌದು, ಈ ಬಾರಿ ದಶರಥ ಪೂಜಾರಿ ಕಾರಣಿಕದ ನುಡಿಗಳನ್ನು ಹೇಳಿರುವಂಥದ್ದು ನೆರೆದವರಿಗೆ ಹಾಗೂ ನಾಡಿಗೆ ಆತಂಕವನ್ನು ತರುವಂತಿದೆ, ಎದೆ ಬಡಿತ ಹೆಚ್ಚಾಗುವಂತಿದೆ, ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ರವಾನಿಸಿದಂತಿದೆ. ಅದರಲ್ಲೂ ಕೂಡ ಸರ್ವರು ಎಚ್ಚರದಿಂದ ಇರಬೇಕು ಅನ್ನುವಂತಹ ಮಾತೇನಿದೆ, ಇದು ಈಗ ಆತಂಕವನ್ನು ಜೊತೆಗೆ ಮುಂದೆ ಹೇಗಿರಬಹುದಪ್ಪ ದಿನಗಳು, ಅಪಾಯ ಹೇಗೆ ಎದುರಿಸೋದು ಅನ್ನುವಂತಹ ಒಂದು ಭಯ ಸಹಜವಾಗಿ ಭಕ್ತರಲ್ಲಿ ಕಾಡ್ತಾ ಇದೆ. ಸರ್ವರು ಕೂಡ ಎಚ್ಚರದಿಂದ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿ ಕೆಳಗೆ ಬಿದ್ದಿದ್ದರಿಂದ ಜಗತ್ತು ಅಪಾಯವನ್ನು ಎದುರಿಸುವಂಥ ತಾತ್ಪರ್ಯವನ್ನು ಈ ಕಾರಣಿಕದ ನುಡಿ ಹೇಳಲಾಗಿದೆ ಅನ್ನುವಂಥ ನಂಬಿಕೆ ಇಲ್ಲಿಯ ಅರ್ಥಗಳು ಬರ್ತಿದ್ದಾವೆ. ಹಾಗಾದರೆ ಏನಾಯಿತು ಕಾರಣಿಕ ಅನ್ನುವಂತಹ ವರದಿಯನ್ನು ನೋಡೋದಾದರೆ, 9 ದಿನಗಳ ಕಾಲ ಉಪವಾಸ ಮತ್ತು ಮೌನ ವ್ರತದೊಂದಿಗೆ ಅಂಬವನ್ನು ಏರುವಂತಹ ಅಥವಾ ಬಿಲ್ಲನ್ನು ಏರುವಂಥ ಪೂಜಾರಿ ಆಕಾಶಕ್ಕೆ ಮುಖ ಮಾಡಿ ಈ ರೀತಿ ನೆರೆದಂತಹ ಭಕ್ತರ ಮುಂದೆ ಹೇಳುವಂಥ ಮಾತಿದೆಯಲ್ಲ, ಇದು ಭಯಾನಕವಾದಂಥ ಮತ್ತು ಅತ್ಯಂತ ನಿರೀಕ್ಷೆಯನ್ನು ಕುತೂಹಲವನ್ನು ಹೆಚ್ಚಿಸುವಂಥದ್ದು. ಇಳಿ ಸಂಜೆಯ ಹೊತ್ತಿಗೆ ಕೆಳಗೆ ನಿಂತು ನೋಡುತ್ತಿರುವಂಥ ಭಕ್ತರಿಗೆ ಸದ್ದು ಅಂತೇಳಿ ಹೇಳಿ ಈ ಬಾರಿ ಹೇಳಿದಂತಹ ಭವಿಷ್ಯವಾಣಿ ಕಾರಣಿಕವಾಣಿ ಏನು ಅಂತೇಳಿ ಕೇಳಿದ್ರೆ, ಇಟ್ಟ ರಾಮನ ಬಾಣ ಹುಸಿಯಿಲ್ಲ, ಧರ್ಮ ಅಧರ್ಮ ಸಂಕಷ್ಟವಾಯಿತು, ಧರೆಗೆ ವರುಣನ ಆಗಮನವಾಯಿತು, ಸರ್ವರು ಎಚ್ಚರದಿಂದಿರಬೇಕು ಪರಾಕ್ ಅಂತೇಳಿ ಆ ಬಿಲ್ಲನ್ನು ಕೈಬಿಟ್ಟು ಕೆಳಗೆ ಬೀಳ್ತಾರೆ ಪೂಜಾರಿ. ಇದರ ಕುರಿತು ವಿಶ್ಲೇಷಣೆ ಮಾಡಿದಂತಹ ದೇಗುಲದ ಅರ್ಚಕರಾದಂಥ ವಿಚೇತ್ ಅವರು, ಧರ್ಮದ ಸಂಘರ್ಷವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೇವೆ. ಅಧರ್ಮವೇ ಹೆಚ್ಚುತ್ತಾ ಧರ್ಮ ಸಂಕಟದಲ್ಲಿ ಸಿಲುಕ್ತದೆ. ವಿಶ್ವದ ಬೇರೆ ಬೇರೆ ದೇಶಗಳ ನಡುವೆ ಯುದ್ಧ ಹಾಗೂ ಸೈನಿಕರಿಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಕಾರಣಿಕ ನುಡಿಯ ಪ್ರಕಾರ ಜಗತ್ತು ಯುದ್ಧ ಭೀತಿಯನ್ನು ಎದುರಿಸಲಿದೆ, ಸುಭೀಕ್ಷ ಮಳೆಯಾಗಲಿದೆ,
ಕೊನೆಗೆ ಧರ್ಮಕ್ಕೆ ಜಯವಾಗಲಿದೆ ಅನ್ನೋದನ್ನು ಇಲ್ಲಿ ಜಾನಪದ ತಂದರ ಒಟ್ಟಾರೆ ಎಲ್ಲರೂ ಬನ್ನಿ ಬಂಗಾರ ಕೊಟ್ಟು ಬಂಗಾರವನ್ನು ತೆಗೆದುಕೊಳ್ಳುವಂತಹ ದಸರಾ ನಿರೀಕ್ಷೆಯಲ್ಲಿದ್ದರೆ ಲೋಕಕ್ಕೆ ಯುಗಾದಿ ಸಂಕಷ್ಟದ ಬೇವನ್ನು ಒಂದು ಕಡೆ ಸಂತಸದ ಬೆಲ್ಲವನ್ನು ಮತ್ತೊಂದು ಕಡೆ ದಸರಾದಲ್ಲೇ ಉಣಿಸಿಬಿಟ್ಟಿದ್ದಾನೆ ಪರಮಾತ್ಮ ಮೈಲಾರ ಲಿಂಗೇಶ್ವರ ಅಂತೇಳಿ ಇಲ್ಲಿನ ಭಕ್ತರು ನಂಬ್ತಾರೆ. ಅಸಲಿಗೆ ಈ ಬಾರಿ ಹೇಳಿರುವಂತಹ ಈ ಎಚ್ಚರಿಕೆಯ ಕಾರಣಿಕವಾಣಿ ಇದೆಯಲ್ಲ, ಇದು ತುಂಬ ಅಪಾಯಕಾರಿ. ಕಾರಣ ಏನು ಅಂತ ಹೇಳಿದ್ರೆ, ವಿಶ್ವವೇ ಶಾಂತಿಭಂಗದ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ. ಎಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆ. ಸರ್ವರು ಎಚ್ಚರದಿಂದ ಇರಬೇಕು ಅನ್ನುವಂತಹ ಎಚ್ಚರಿಕೆ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಟ್ಟುವಂಥದ್ದೇ. ಧರೆಗೆ ವರುಣನ ಆಗಮನ ಆಗ್ತದೆ ಅಂದರೆ ಭಾರೀ ಮಳೆ ಆಗುವಂತಹ ಮುನ್ನೆಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಉತ್ತರ ಕರ್ನಾಟಕ ಪ್ರವಾಹ ಭೀತಿಯಲ್ಲಿ ನಲುಗಿ ಹೋಗಿದೆ. ರಾಜಕೀಯ ತಲ್ಲಣಗಳ ಹಿನ್ನೆಲೆಯಲ್ಲಿ ಇದೀಗ ಭಕ್ತರು ಕಾರಣಿಕದ ವಿವಿಧ ಅರ್ಥವನ್ನು ವ್ಯಾಖ್ಯಾನವನ್ನು ನೋಡ್ತಾ ಇದ್ದಾರೆ. ಇಟ್ಟ ರಾಮನ ಬಾಣ ಹುಸಿಯಿಲ್ಲ, ಧರ್ಮ ಅಧರ್ಮವಾಗಿ ಸಂಕಷ್ಟವಾಗುತ್ತೆ ಅಂತ ಹೇಳಿದ್ರೆ, ರಾಮ ಏನೇ ಒಂದು ತೀರ್ಮಾನವನ್ನು ಮಾಡಿದ್ರೂ ಕೂಡ ಅದು ಧರ್ಮದ ಹಾದಿಯಲ್ಲಿರ್ತದೆ. ಆದರೆ ಈ ಬಾರಿ ಹಾಗಾಗುವುದಿಲ್ಲ. ಅಧರ್ಮ ಹೆಚ್ಚುತ್ತದೆ, ಧರ್ಮ ಸಂಕಷ್ಟಕ್ಕೆ ಸಿಲುಕ್ತದೆ ಅನ್ನೋದು ಇಲ್ಲಿ ಇವರ ಮಾತಿನ ತಾತ್ಪರ್ಯ. ಇನ್ನು ನಾಡು ಬಂಗಾರದ ಗಿಂಡಿಲೇ ನಾಡು ಸಿರಿಯಾಯಿತಲೇ ಪರಾಕ್ ಅನ್ನುವಂಥದ್ದು ಮತ್ತೆ ನುಡಿತಿರುವಂಥದ್ದು. ಅಂದರೆ ಈ ಬಾರಿ ಒಂದು ರೀತಿಯಲ್ಲಿ ಬಂಗಾರವನ್ನು ತೆಗೆದುಕೊಂಡು ಬಂಗಾರವನ್ನು ಕೊಡುವಂಥದ್ದು ಈ ರೀತಿ ಆಗಬಹುದು ಅಂತೇಳಿ. ಬಟ್ ಆದರೆ ಅಷ್ಟು ಈಸಿ ಇಲ್ಲ. ಐತಿಹಾಸಿಕ ದೇವರಗುಡ್ಡ ಮಾಲತೇಶ ಸ್ವಾಮಿಯ ಕಾರಣಿಕವನ್ನು ಕೇಳಿದವರಿಗೆ ಸಹಜವಾಗಿ ಒಂದು ಖುಷಿಯಾಗಿತ್ತು. ಆದರೆ ಇಲ್ಲಿನ ಬೀರೂರಿನ ಮೈಲಾರಲಿಂಗನ ಭವಿಷ್ಯವನ್ನು ಕೇಳಿದವರಿಗೆ ಎದೆ ಬಡಿತ ಹೆಚ್ಚಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅತ್ಯಂತ ಅಪಾಯಕಾರಿ ಮುಂದಿನ ದಿನಗಳು ಅನ್ನುವಂಥದ್ದು. ಅಷ್ಟು ಸುಲಭವಾಗಿ ಮುಂದಿನ ದಿನಗಳನ್ನು ನಾವು ಎದುರು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಇನ್ನು ರಾಜಕೀಯವಾಗಿಯೂ ಕೂಡ ಇಲ್ಲಿ ಒಂದಷ್ಟು ವ್ಯಾಖ್ಯಾನಗಳು ಬರ್ತಿದ್ದಾವೆ. ಏನು, ರಾಜಕೀಯವಾಗಿಯೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು ಅಂತೇಳಿ. ರಾಜ್ಯದಲ್ಲಿ ಕೇಂದ್ರದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಇದರ ಬಗ್ಗೆನೂ ಕೂಡ ಒಂದು ಚರ್ಚೆಗಳು ಕೂಡ ನಡೀತಿದ್ದಾವೆ. ರಾಜಕೀಯದ ಮೇಲೂ ಕೂಡ ಪರಿಣಾಮ ಬೀರಿದರೆ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿನೇ ಈ ಬೀರೂರಿನ ಮೈಲಾರಲಿಂಗೇಶ್ವರನ ಕಾರಣಿಕದ ಬಗ್ಗೆ ಸಾಕಷ್ಟು ನಂಬಿಕೆ ಇರುವಂಥದ್ದು. ಈ ಹಿಂದೆಯೂ ಕೂಡ ಹಾಗೆ ಇಲ್ಲಿ ನುಡಿದಿರುವಂತಹ ಬಹುತೇಕ ಭವಿಷ್ಯವಾಣಿಗಳು ನಿಜ ಆಗಿದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಇನ್ನು ಕಾರಣಿಕದ ಬಳಿಕ ವೀರಭದ್ರ ಸ್ವಾಮಿಯ ಕುರಿಕಾರ ಅಂಬು ಹೊಡೆಯುವಂಥ ಸಲುವಾಗಿ ನೆಟ್ಟಿದ್ದಂಥ ಬಾಳೆಕುಂದಿ ಬಾಣ ಹೂಡಿ ಕತ್ತರಿಸಿ ಅದನ್ನು ಭಕ್ತರು ಉತ್ಸವ ಮೂರ್ತಿಯೊಂದಿಗೆ ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಭಾಗವಹಿಸಿರ್ತಾರೆ. ಕಾರಣಿಕವಾಣಿಯನ್ನು ಕೇಳೋದಕ್ಕೆ ಕುತೂಹಲದಿಂದ ಕಾಯ್ತಾ ಕೂತಿರ್ತಾರೆ. ಈ ಬಾರಿಯ ಕಾರಣಿಕದ ನಂತರ ಸಹಜವಾಗಿ ಒಂದು ರೀತಿಯ ಆತಂಕ ಭಕ್ತರಲ್ಲಿ ಮನೆ ಮಾಡಿದರೆ, ಇನ್ನು ದೇವರು ಈ ಎಚ್ಚರಿಕೆಯನ್ನು ಕೊಟ್ಟಿರೋದು ಯಾಕೆ ಅನ್ನೋದ್ರ ಬಗ್ಗೆನೂ ಕೂಡ ಚಿಂತನೆಗಳು ಕೂಡ ನಡೀತಿದ್ದಾವೆ. ಜೊತೆಗೆ ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರುತ್ತಿದ್ದಾವೆ. ಈಗಾಗಲೇ ವಿಶ್ವದಲ್ಲಿ ಸಾಕಷ್ಟು ಯುದ್ಧಗಳು ನಡೀತಿದ್ದಾವೆ. ರಷ್ಯಾ, ಉಕ್ರೇನ್, ಇಸ್ರೇಲ್, ಪ್ಯಾಲೆಸ್ತೈನ್, ಅಮೆರಿಕ, ಇರಾನ್ ಹೀಗೆ ಆಕಸ್ಮಿಕವಾಗಿ ಅಸ್ತಿತ್ವಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಇದು ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ವಿಶ್ವಕ್ಕೆ ಶಾಂತಿಯ ಮಂತ್ರವನ್ನು ಪಠಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಲಿದೆ ಅನ್ನೋದು ಕೂಡ ಇಲ್ಲಿ ಈ ಒಂದು ಕಾರಣಿಕವಾಣಿಯ ತಾತ್ಪರ್ಯ ಅಂತಲೂ ಕೂಡ ಹೇಳ್ಬೋದು. ಧರೆಗೆ ವರುಣನ ಆಗಮನವಾಯಿತು ಅಂತ ಹೇಳಿದ್ರೆ, ಮುಂಗಾರು ಮಳೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸುರಿತದೆ. ಅದರ ಅಬ್ಬರ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇನ್ನು ಮುಂದೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಇದ್ರ ಜೊತೆಗೆ ರಾಜಕೀಯವಾಗಿಯೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಆ ಬದಲಾವಣೆಗಳು ಬಹುಶಃ ಒಬ್ಬರ ಕೈಯನ್ನು ತಪ್ಪಿ ಹೋದಂಥ ಅಧಿಕಾರ ಮತ್ತೊಬ್ಬರ ಕೈಗೆ ತಲುಪುವಂಥ ಸಾಧ್ಯತೆ ಇದೆ. ಒಟ್ಟು ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ರಿಪೀಟ್ ಮಾಡಲಾಗಿದೆ. ಅಂದರೆ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ರಾಜಕೀಯವಾಗಿ ಏನೋ ಈ ಸಮಸ್ಯೆ ಇಲ್ಲ, ನಾಯಕತ್ವಕ್ಕೆ ಅನ್ನೋದು ಕೂಡ ಗೊತ್ತಾಗಿದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಬಟ್ಟು ಈ ಹಾವೇರಿಯ ಮಾಲತೇಶ ಸ್ವಾಮಿ, ದೇವರಗುಡ್ಡದ ಮಾಲತೇಶ ಸ್ವಾಮಿಯ ಕಾರಣಿಕವಾಣಿಗೂ ಬೀರೂರಿನ ಮೈಲಾರಲಿಂಗನ ಕಾರಣಿಕವಾಣಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ತುಂಬ ಪಾಸಿಟಿವ್ ಆಗಿದ್ದರೆ, ಇದು ಅಪಾಯಗಳೇ, ನೆಗೆಟಿವ್ಗಳೇ ಹೆಚ್ಚಾಗಿದೆ ಅನ್ನೋಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ನೋಡೋಣ ಏನೆಲ್ಲ ಆಗುತ್ತೆ ಮುಂದೆ, ಕಾದೋಣ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಯಾವ ಭವಿಷ್ಯವಾಣಿಯನ್ನು ನಂಬಬೇಕು, ಯಾವುದನ್ನು ಬಿಡಬೇಕು? ಜೊತೆಗೆ ಈ ಅಪಾಯದ ಮುನ್ನೆಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದ ಇದರ ಬಗ್ಗೆ ಎಷ್ಟು ಗಮನ ಕೊಡೋದು ಒಳ್ಳೆಯದು ಅಂತೇಳಿ ಅನಿಸುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.